ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಸ್ಪೆಷಲಾಗಿ ಮೀನು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಮಳೆಗಾಲದಲ್ಲಂತೂ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನಿ, ತುಂಬಾ ಒಳ್ಳೆಯದು. ಕೋಲ್ಡ್ ಎಲ್ಲ ಹೋಗ್ಬಿಡುತ್ತೆ ಬೇಗ. ಇದು ಯಾವ ಮೀನು ಅಂತ ಅಂದರೆ ಬಾಂಗ್ಡಾ ಮೀನು ಸಾಂಬಾರು ನಾನು ಮಾಡಿರೋದು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಇವಾಗ ಬಾಂಗ್ಡಾ ಮೀನು ಸಾಂಬಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನಾನಿವಾಗ 1 kg ಅಷ್ಟು ನಾನು ಮೀನು ತೊಗೊಂಡಿದ್ದೀನಿ. ಮೀನನ್ನ 1ರಲ್ಲಿ 2 ಕಟ್ ಮಾಡಿಸಿದ್ದಾರೆ. ಈಗ ಈ ಮೀನನ್ನ 3 ಸಲ ನಾನು ತೊಳೆದಿಟ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗೆ. ತೊಳೆದಿಟ್ಕೊಂಡು ನಾನು ಹುಣಸೆ ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಹುಣಸೆ ಹುಳಿನ ಇದ್ರ ಮೇಲೆ ಹಾಕ್ಕೊಳ್ತೀನಿ. ನೀವು ಹುಣಸೆ ಹುಳಿ ಇದ್ರ ಮೇಲೆ ಹಾಕ್ಕೊಳೋದ್ರಿಂದ ಮೀನು ಗಟ್ಟಿ ಬರುತ್ತೆ. ಹುಣಸೆ ಹಣ್ಣು ಹುಳಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂಚೂರು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಹಿಡ್ಕೊಳ್ಳುತ್ತೆ. ಈ ಕಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ 1-2 ಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ, 1 ಇಂಚ್ ಶುಂಠಿ, ಟೊಮೆಟೊ 1-2 ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೆಟೊ 1-2 ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ 1 5 ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ 1 ಸ್ಪೂನು, ಚಕ್ಕೆ 2 ಪೀಸು, ಲವಂಗ 1 5, ನೀರು ಹಾಕ್ಕೊಂಡು ನೈಸ್ಗೆ ರುಬ್ಕೊಂಡ್ಬಿಡ್ತೀನಿ. ಈ ಕಡೆ ಸ್ಟವ್ ಹಚ್ಕೊಂಡು ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆಗೋವರೆಗೂ, ಕೆಂಪಗಾಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಮಸಾಲೆನ ನಾವು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೈಸ್ಗಾಗೋವರೆಗೂ ರುಬ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ವಾಸನೆ ಹಾಗೇ ಇರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು. ನಿಮಗೆ ಒಂದು ಸ್ವಲ್ಪ ಗ್ರೇವಿ ಥರ ಇರಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ತಿಳಿಯಾಗಿರ್ಬೇಕು. ಕೆಲವರು ತಿಳಿಯಾಗಿ ಸಾಂಬಾರು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅಂಥವ್ರು ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರನ್ನ. ಇದು ಸಾಂಬಾರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಮೀನು ಹಾಕಬೇಕು. ಫಸ್ಟೇ ಮೀನು ಹಾಕಬಾರ್ದು. ಸ್ವಲ್ಪ ನೋಡಿ ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಈಗ ಒಂದೊಂದೇ ಮೀನುಗಳನ್ನ ನಾವು ಹಾಕ್ಕೊಳ್ಳೋಣ ನಿಧಾನಕ್ಕೆ. ಈ ಥರ ಅಗಲವಾದ ಪಾತ್ರೆಯಲ್ಲಿ ಮಾಡಿದ್ರೆ ಮೀನನ್ನ ಹಾಕ್ಕೊಂಡ್ರೆ ನಾವು ತಿರುಗಿಸ್ಕೊಳ್ಬೋದು. ನೀವು ಅದೇ ಚಿಕ್ಕ ಪಾತ್ರೆಯಲ್ಲಿ ಮಾಡಿದ್ರೆ ಮೀನನ್ನೆಲ್ಲ ತಿರುಗಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಮೀನು ಹಾಕ್ಕೊಂಡಿತ್ತಾಯಿತು. ಈ ಥರ ಎಲ್ಲ ಮೀನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಎಲ್ಲ ಮೀನು ಹಾಕ್ಕೊಂಡಿತ್ತಾಯಿತು. ಇವಾಗ ಇದರಲ್ಲಿ ಉಳಿದಿತ್ತಲ್ವ ಹುಣಸೆಹಣ್ಣು ರಸ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಹುಣಸೆ ರಸ ಇತ್ತು, ನಾನು ಸಪ್ರೇಟಾಗಿ ಒಂದು ಸ್ವಲ್ಪ ಮಾಡಿಟ್ಕೊಂಡಿದ್ದೆ. ಅದು ಹುಣಸೆಹಣ್ಣು ರಸನೂ ಇದಕ್ಕೆ ಹಾಕ್ಕೊಳ್ತೀನಿ. ಹುಣಸೆಹಣ್ಣು ಹುಳಿ ಸ್ವಲ್ಪ ಹಾಕಿದ್ರೇ ಇದಕ್ಕೆ ಚೆನ್ನಾಗಿರೋದು. 2 ನಿಂಬೆಹಣ್ಣು ಗಾತ್ರ ನೀವು ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಟೊಮೆಟೊನೂ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ನೀವು 1-2 ನಿಂಬೆಹಣ್ಣು ಗಾತ್ರ ನೀವು ಹುಣಸೆಹಣ್ಣು ಹಾಕ್ಕೊಳ್ಳಿ. ಮೀನು ಬೆಂದಿಲ್ಲ. ಇದು ಮೀನು ಬೆಂದರೆ ಕಣ್ಣು ಹೊರಗಡೆ ಬರುತ್ತೆ. ಆ ರೀತಿ ಆ ಕಣ್ಣು ಹೊರಗಡೆ ಬಂದಿರೋದು ನೋಡಿದ್ರೆ ಅದು ಮೀನು ಬೆಂದಿದೆ ಅಂತ. ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ರಸನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಖಾರನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಒಂದು ಸ್ವಲ್ಪ ಹೊತ್ತು ಕುದ್ರೆ ಸಾಕು. ಯಾಕಂದರೆ ನೋಡಿ, ಇವಾಗ ಕಣ್ಣು ಹೊರಗಡೆ ಬಂದಿದೆ ನೋಡಿ ಮೀನಿಗೆ. ಈ ಥರ ಬಂದಿದೆ ಅಂತಂದರೆ ಮೀನು ಬೆಂದಿದೆ ಅಂತ ಅರ್ಥ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ, ನಮ್ಮ ಅತ್ತೆಯವರು ಅವರೆಲ್ಲ ಹೇಳ್ತಾಯಿದ್ರು, ಈ ಥರ ಮೀನಿನ ಕಣ್ಣು ಆಚೆ ಬಂದರೆ ಮೀನು ಬೆಂದಿದೆ ಅಂತ ಅರ್ಥ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಅದೇ ರೀತಿ ಫಾಲೋ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿದೆ. ಇವಾಗೆಲ್ಲ ಮೀನು ಸಾಂಬಾರು ರೆಡಿಯಾಗಿದೆ. ನೀವು ಈ ತಿಳಿ ಸಾಂಬಾರನ್ನ ಕೋಲ್ಡ್ ಇರುವಾಗ 1 ಗ್ಲಾಸ್ ಕುಡೀರಿ. ನಿಮ್ಮ ಕೋಲ್ಡೆಲ್ಲ ಮಾಯ ಆಗಿಬಿಡುತ್ತೆ. ಅಷ್ಟು ಒಳ್ಳೆಯದು. ಬಾಂಗ್ಡಾ ಮೀನಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯಿತು ಬಾಂಗ್ಡಾ ಮೀನು ಸಾಂಬಾರು. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂದಿನ್ನೂ ಒಂದು ಚಾನಲ್ ಇದೆ, ಗಾಯತ್ರಿ ಡೈಲಿ ವ್ಲಾಗ್ಸ್ ಅಂತ. ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಥ್ಯಾಂಕ್ ಯು ಫ್ರೆಂಡ್ಸ್.